ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ಸ್ವಾಗತ. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಒಂದು ರೀತಿಯಲ್ಲಿ ಸಾತ್ವಿಕತೆಯ, ಕಲಾರಸಿಕತೆಯು, ಸುಪ್ರಜ್ಞತೆಯ ಪ್ರತೀಕವಾಗಿದ್ದರು. ಪ್ರಶಾಂತತೆಯು, ಆಧ್ಯಾತ್ಮಿಕತೆಯು ಪ್ರಧಾನವಾದ ಕಾವ್ಯಜ್ಞಾನ ಇವರ ತಂದೆ ಕೃಷ್ಣಮಾಚಾರ್ಯರಿಂದ ಬಂದದ್ದು. ಶ್ರೇಷ್ಠ ಸಂಗೀತಾಭಿರುಚಿ ಇವರಲ್ಲಿ ಸೇರಿದ್ದು ಇವರ ತಾಯಿ ಅಲಮೇಲು ಮಂಗಮ್ಮನವರಿಂದ. ಇವೆರಡರ ಜೊತೆಗೆ ಅನಂತಕೃಷ್ಣ ಶರ್ಮರ ಪರಿಶ್ರಮ ಹಾಗೂ ಪ್ರಚಂಡ ಪ್ರತಿಭೆ ಅವರ ವ್ಯಕ್ತಿತ್ವವನ್ನು ನಿರ್ಮಿಸಿದವು. ತೆಲುಗು, ಕನ್ನಡ, ಸಂಸ್ಕೃತ, ಪ್ರಾಕೃತ, ಇಂಗ್ಲಿಷ್ ಭಾಷೆಗಳ ಆಳವಾದ ಜ್ಞಾನ, ಸಂಗೀತದ ಶಾಸ್ತ್ರ ಭಾಗ ಹಾಗೂ ಪ್ರಯೋಗ ಭಾಗಗಳಲ್ಲಿ ಪರಿಣಿತಿ ಇದ್ದರೂ ವ್ಯವಸ್ಥಿತ ಕಾಲೇಜು ಅಭ್ಯಾಸ ಆಗದಿದ್ದರಿಂದ ದೊಡ್ಡ ಸ್ಥಾನಗಳು ಅವರಿಗೆ ದೊರೆಯಲಿಲ್ಲವೆಂಬ ಕೊರಗೂ ಕೂಡ ಅವರನ್ನು ಕಾಡಲಿಲ್ಲ. ತೃಪ್ತ ಜೀವನ ಅದು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸುಮಾರು 38 ವರ್ಷ ತೆಲುಗು ಪಂಡಿತರಾಗಿ ಕೆಲಸ ನಿರ್ವಹಿಸಿದರು. ಆದರೆ ಇವರ ಕನ್ನಡ, ಸಂಸ್ಕೃತ ಭಾಷೆಯಲ್ಲಿನ ಪ್ರಭುತ್ವದಿಂದಾಗಿ ಅನೇಕ ಜನ ಇವರ ಶಿಷ್ಯರಾಗಿದ್ದರು. ಅವರಲ್ಲಿ ಕೆಲವರೆಂದರೆ KV ಪುಟ್ಟಪ್ಪ, GP ರಾಜರತ್ನಂ, DL ನರಸಿಂಹಾಚಾರ್ಯ, ತಸು ಶ್ಯಾಮರಾಯ್, MV ಸೀತಾರಾಮಯ್ಯ ಇಂಥವರು. ಸದಾ ಸಾಧನೆಯ ಕಡೆಗೆ ಸಾತ್ವಿಕತೆಯ ದೆಸೆಯತ್ತ ತುಡಿಯುತ್ತಿದ್ದ ಚೇತನ ಇವರದು. ಅವರ ಮನಸ್ಸನ್ನು ಎಂಥ ಘಟನೆಗಳು ನಿರ್ಮಿಸಿದವು ಎಂಬುದಕ್ಕೆ ಅವರೇ ಶ್ರೀ SR ರಾಮಸ್ವಾಮಿಯವರಿಗೆ ತಿಳಿಸಿದ ಒಂದು ಪ್ರಸಂಗ ಸಾಕ್ಷಿ. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರ ದೂರದ ಸಂಬಂಧಿಗಳೊಬ್ಬರು ಕಾಶಿ, ಗಯಾ ಮುಂತಾದ ದೂರದ ತೀರ್ಥಯಾತ್ರೆಗೆ ಹೋಗಿದ್ರಂತೆ. ಯಾವುದೋ ಕ್ಷೇತ್ರದಲ್ಲಿ ಅವರ ಹತ್ತಿರ ಇದ್ದ ದುಡ್ಡೆಲ್ಲ ಖರ್ಚಾಗಿ ಹೋಗಿತ್ತು. ಮುಂದಿನ ಪ್ರಯಾಣ ನಡೆಸೋದು ಹೇಗೆ ಎಂಬ ಚಿಂತೆ ಅವರನ್ನು ಕಾಡ್ತು. ಊರಿಗೆ ಪತ್ರ ಬರೆದು ಅಲ್ಲಿಂದ ಹಣ ತರಿಸ್ಕೊಳ್ಳೋದು ಅಷ್ಟು ಸುಲಭ ಆಗಿರಲಿಲ್ಲ. ಬೇಗ ಆಗುವಂಥದ್ದು ಆ ಕೆಲಸ ಆಗಿರಲಿಲ್ಲ. ಆಗ ಅವರು ಆ ಊರಿನಲ್ಲಿರುವ ಬಡ್ಡಿಯ ಮೇಲೆ ಹಣ ಕೊಡುವವರ ಬಳಿಗೆ ಹೋದರು. ತಮ್ಮ ಪರಿಸ್ಥಿತಿಯನ್ನು ಕೇಳ್ಕೊಂಡ್ರಂತೆ. ನಮಗೆ ಮುಂದಿನ ಒಂದು ಪ್ರಯಾಣಕ್ಕೆ ಹಣ ಬೇಕಾಗಿದೆ. ಯಾತ್ರೆ ಮುಗಿಸಿ ಊರಿಗೆ ತಲುಪಿದ ಮೇಲೆ ನಾನು ಖಂಡಿತವಾಗಿಯೂ ನಿಮ್ಮ ಹಣ ಬಡ್ಡಿ ಸಮೇತ ಮುಟ್ಟಿಸ್ತೀನಿ ಅಂತ ಹೇಳಿದ್ರಂತೆ. ಈಗ ನನ್ನ ಬಳಿ ಗಿರಿವಿ ಇಡಲಿಕ್ಕೆ ಏನೂ ಇಲ್ಲ. ಹಾಗಾಗಿ ಯಾವ ವಸ್ತು ಇಲ್ಲ ಕಾರಣದಿಂದ ನಾನು ಕಾಶಿ, ಪ್ರಯಾಗ ಮುಂತಾದ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದಂಥ ಪುಣ್ಯವನ್ನೇ ನಿಮಗೆ ಗಿರಿವಿಯಾಗಿ ಇಟ್ಕೊಂಡು ಒಂದಿಷ್ಟು ಹಣ ಕೊಡಿ ಅಂತ ಹೇಳಿ ವ್ಯಾಪಾರಿ ಹತ್ರ ಹೇಳಿದ್ರಂತೆ. ವ್ಯಾಪಾರಿ ಚಿಂತಿಸ್ಕೊಂಡು ಯೋಚನೆ ಮಾಡಿದ್ರು. ಸರಿ ಒಪ್ಕೊಂಡು ಇವರಿಗೆ ಅಗತ್ಯವಾಗಿದ್ದಷ್ಟಂಥ ಹಣವನ್ನು ಕೊಟ್ಟರಂತೆ. ಊರಿಗೆ ಮರಳಿದ ನಂತರ ಇವರು ವ್ಯಾಪಾರಿಗೆ ಪತ್ರವನ್ನು ಬರೆದರು. ಅದರೊಂದಿಗೆ ಪಡೆದ ಸಾಲವನ್ನು ಬಡ್ಡಿ ಸಮೇತ ಧನ್ಯವಾದಗಳೊಂದಿಗೆ ಕಳಿಸಿದ್ರಂತೆ. ಆ ವ್ಯಾಪಾರಿ ಎಂಥವರು ಅಂದರೆ ಅವ್ರದ್ದೊಂದು ಉತ್ತರ ಬರೆದು, ನಿಮ್ಮ ಹಣ ನನಗೆ ಬೇಡ, ಅದರ ಬದಲಾಗಿ ನೀವು ಇರಿಸಿ ಹೋಗಿರುವಂಥ ಪುಣ್ಯವೇ ನನಗಿರಲಿ ಅಂತ. ಇವರು ಬಿಟ್ಟಾರೆಯೇ ಮತ್ತೆ ಒತ್ತಾಯಪೂರ್ವಕವಾಗಿ ಪತ್ರ ಬರೆದು, ನಿಮ್ಮ ಹಣವನ್ನು ನಾವು ಇಟ್ಟುಕೊಳ್ಳುವುದು ಸರಿಯಲ್ಲ, ನನ್ನ ಪುಣ್ಯವನ್ನು ಹಾಗೆ ಹೆಚ್ಚು ದಿನವೂ ಕೂಡ ನಿಮಗೆ ಒತ್ತೆಯಾಗಿ ಇಡೋದಿಲ್ಲ. ಹೀಗೆ ಇನ್ನೊಂದೆರಡು ಬಾರಿ ಪತ್ರ ವ್ಯವಹಾರದ ನಂತರ ಆ ವ್ಯಾಪಾರಿ ಹಣವನ್ನು ಸ್ವೀಕರಿಸಿದ್ರಂತೆ. ಆ ಕಾಲದ ಜನ ಎಷ್ಟು ವಿಶ್ವಾಸವನ್ನು ಹೊಂದಿದ್ರು. ಯಾವುದೋ ಪರಿಚಯ ಇಲ್ಲದ ವ್ಯಕ್ತಿ ಹೇಳಿದಂತಹ ಮಾತನ್ನು ನಂಬಿ ಏನು ಮಾಡ್ತಾಯಿದ್ರು, ಸಹಾಯವನ್ನು ಮಾಡ್ತಾಯಿದ್ರು. ಈ ಘಟನೆಗಳು ನಮ್ಮ ಹಿರಿಯರು ಬಾಳಿ ಬದುಕಿದ ಸಮಾಜದ ಆರೋಗ್ಯ ಚಿತ್ರಣವನ್ನು ನೀಡುತ್ತೆ. ಆತ್ಮೀಯರೇ, ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ನಮ್ಮ ಸುತ್ತಮುತ್ತಲೂ ಅದೆಷ್ಟೋ ಜನ ಇರ್ತಾರೆ. ನಾವು ಎಷ್ಟೋ ಬಾರಿ ಈಗಿನ ಕಾಲದಲ್ಲಿ ಜನರನ್ನು ನಂಬೋದೇ ಕಷ್ಟ ಅಂತ ಹೇಳಿ ಅಂದ್ಕೋತೀವಿ. ಹಲವು ಬಾರಿ ಹಲವು ಜನ ಕೆಟ್ಟ ಜನರು ಇರ್ತಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹಾಗಂತ ಇಡೀ ಪ್ರಪಂಚವೇ ಕೆಟ್ಟದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ನಮ್ಮ ಮೇಲೆ ಹೊಟ್ಟೆ ಕಿಚ್ಚನ ಮಾಡ್ಬೋದು. ಎಷ್ಟೋ ಬಾರಿ ನಾವು ಉಪಕಾರ ಮಾಡಿದವರು ನಮಗೆ ಯಾವುದೇ ರೀತಿ ಉಪಕಾರವನ್ನು ಮಾಡದೆ ಮುಖ ತಿರ್ಸ್ಕೊಂಡು ಹೋಗ್ಬೋದು. ಹಾಗಂತ ನಾವು ನಮ್ಮ ಉಪಕಾರ, ಪರೋಪಕಾರ ಬುದ್ಧಿಯನ್ನು ಬಿಡಬಾರ್ದು. ಯಾಕಂತಂದರೆ ಇವತ್ತು ನಾವು ಮಾಡಿದಂಥ ಒಬ್ಬರಿಗೆ ಮಾಡಿದಂಥ ಉಪಕಾರ ಇನ್ನೊಂದು ಯಾವುದೋ ರೂಪದಲ್ಲಿ ಅದು ನಮಗೆ ಬಂದು ತಲುಪುತ್ತೆ ಅಂತ ಹೇಳಲಿಕ್ಕೆ ಈ ಒಂದು ಸುಂದರವಾದ ಕಥೆಯನ್ನು ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿದೆ, ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.